ಬಳ್ಳಾರಿ ವಿಮ್ಸ್ನಲ್ಲಿ ಮತ್ತೊಂದು ಹಗರಣ. ಕ್ಯಾನ್ಸರ್ ಯಂತ್ರ ಖರೀದಿಯಲ್ಲೂ ವಂಚನೆ. ಹೌದು, ಬಳ್ಳಾರಿಯ ವಿಮ್ಸ್ ಅಂದ್ರೆ ತಕ್ಷಣಕ್ಕೆ ನೆನಪಿಗೆ ಬರೋದು ಹಗರಣ, ಲೂಟಿಯ ಕತೆ. ಇಲ್ಲಿನ ನಿರ್ದೇಶಕ ಡಾಕ್ಟರ್ ಗಂಗಾಧರ ಗೌಡ ಟಿ ಅವರ ಕರ್ಮಕಾಂಡವನ್ನು ಈ ಹಿಂದೆ ವಿಜಯ ಟೈಮ್ಸ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನಮ್ಮ ರಾಜ್ಯ ಸರ್ಕಾರ ಇಷ್ಟೊಂದು ಅಸಹಾಯಕ ಸ್ಥಿತಿಗೆ ಬಂದಿದ್ಯಾ? ನಮ್ಮ ವೈದ್ಯಕೀಯ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಷ್ಟೊಂದು ಬಲಹೀನರ? ವಿಮ್ಸ್ನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗಂಗಾಧರ ಗೌಡ ಅವರ ವಿರುದ್ಧ ಮೇಲಿಂದ ಮೇಲೆ ಭ್ರಷ್ಟಾಚಾರದ ಆರೋಪಗಳು, ಹಗರಣಗಳ ಆರೋಪಗಳು ಬಂದರೂ ಕೂಡ ಇವತ್ತಿನವರೆಗೆ ಕಠಿಣ ಕ್ರಮ ಕೈಗೊಂಡಿಲ್ಲ. ಎಲ್ಲಿವರೆಗೆ ಅಂದರೆ ಬಳ್ಳಾರಿಯ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರು ಖುದ್ದು ಅವರದ್ದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದ ಗಮನಕ್ಕೆ ಏನೆಲ್ಲ ಹಗರಣ ಮಾಡಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು ಕೂಡ ಶಾಸಕರಿಗೂ ಕೂಡ ಈ ನಿರ್ದೇಶಕರನ್ನ ಅಲ್ಲಾಡ್ಸಕ್ಕಾಗಿಲ್ಲ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಕೂಡ ನಾನಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವುದು ನಮ್ಮ ಬಿಮ್ಸಲ್ಲಿ ಮಾಡಿಸಿದ್ದಂಥವಲ್ಲ, ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಲ್ಲಿ ಪ್ರೈವೇಟಾಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ವಿಜಯ್ ಟೈಮ್ಸ್ ವರದಿಯಿಂದ ಎಚ್ಚೆತ್ತುಕೊಂಡ ಇಲಾಖೆ ತನಿಖೆಗಾಗಿ ಕಮಿಟಿ ಕೂಡ ಮಾಡಿತ್ತು. ಸದ್ಯ ಕಮಿಟಿಯು ವರದಿ ನೀಡಿದೆ. ಕಮಿಟಿ ಸದಸ್ಯರು ವಿಮ್ಸ್ ನಲ್ಲಿ ನಡೆದಿರುವ ಹಗರಣಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಭಾರೀ ಹಗರಣ ನಡೆದಿದೆ ಅನ್ನೋದನ್ನು ಸಮಿತಿ ಸದಸ್ಯರೂ ಪತ್ತೆ ಹಚ್ಚಿದ್ದಾರೆ. ಈಗ ಸರ್ಕಾರ ಈ ಹಗರಣದ ರೂವಾರಿಯಾಗಿರುವ ವಿಮ್ಸ್ ನಿರ್ದೇಶಕರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಮಧ್ಯೆ ಈಗ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ಅದುವೇ ಬ್ಯಾನ್ ಆಗಿರುವ ಯಂತ್ರ ಖರೀದಿ, ಸರ್ಕಾರಕ್ಕೆ ಭಾರೀ ವಂಚನೆ. ಬಳ್ಳಾರಿ ವಿಮ್ಸ್ BMCRC ಡಾಕ್ಟರ್ ಗಂಗಾಧರ ಗೌಡ ನಿರ್ದೇಶಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ನೀಡಬೇಕಾದ್ರೆ ಒಂದು ಕ್ಯಾನ್ಸರ್ ರೇಡಿಯೋ ಥೆರಪಿ ಮೆಷಿನ್ ಬ್ಯಾಬಾಟ್ರಾನ್ 3i ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜಲ್ಲಿ ಅದನ್ನ ತಿರಸ್ಕರಿಸಿದೆ. ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಕಂಪನಿ. ಆ ಕಂಪನಿ 3.5 ಕೋಟಿ ಇರುವಂತಹ ಮಷಿನ್ ನ ಇವರು ತಮ್ಮ ಸ್ವಂತ ಲಾಭಕ್ಕೋಸ್ಕರ 9.5 ಕೋಟಿ ಖರೀದಿ ಮಾಡಿದ್ದಾರೆ. 2 ವರ್ಷ ಆದ್ರೂ ಇನ್ಸ್ಟಾಲೇಷನ್ ಮಾಡಿಲ್ಲ. 80% ಪೇಮೆಂಟ್ ಮಾಡಿದ್ದಾರೆ. ಆದ್ರೂ ಇದುವರೆಗೆ ಮಷಿನ್ ಇನ್ಸ್ಟಾಲೇಷನ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ. ಆ ಮೆಷಿನ್ ಅನ್ನು ಉನ್ನತೀಕರಿಸಲು ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ ವಿಮ್ಸ್ನ ನಿರ್ದೇಶಕ ಡಾಕ್ಟರ್ ಗಂಗಾಧರ ಗೌಡ ಟಿ ಮತ್ತು ವೈದ್ಯಕೀಯ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಇಂದುಮತಿ ಇಬ್ಬರು ಸೇರಿ ರಾಜ್ಯದಲ್ಲಿ ಬ್ಯಾನ್ ಮಾಡಲಾಗಿದ್ದ ಬಾಬಾಟ್ರಾನ್ 3i ಮೆಷಿನ್ ಅನ್ನ 4 ಪಟ್ಟು ಹೆಚ್ಚಿನ ಬೆಲೆಗೆ ಅಂದ್ರೆ 38 ಲಕ್ಷದ ಯಂತ್ರಕ್ಕೆ 97 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಸಾಮಾಜಿಕ ಹೋರಾಟಗಾರರದ್ದು. ಇನ್ನು ಬಾಬಾಟ್ರಾನ್ 3i ಯಂತ್ರವನ್ನು ಖರೀದಿಸಲು ವಿಭಾಗದ ಮುಖ್ಯಸ್ಥರಾಗ್ಲಿ, ರೇಡಿಯೇಷನ್ ಸೇಫ್ಟಿ ಅಧಿಕಾರಿ ಮತ್ತು ಬಯೋಮೆಡಿಕಲ್ ಇಂಜಿನಿಯರ್ ಅವರಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅರ್ಜೆಂಟ್ ಆಗಿ ಟೆಂಡರ್ ಕರೆದು ಮಷೀನ್ ಖರೀದಿ ಮಾಡಿದ್ದಾರೆ. ಇನ್ನು ಯಂತ್ರವನ್ನ ಖರೀದಿಸಿ 1 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಆ ಮೆಷಿನ್ ಅನ್ನು ಬಳಕೆ ಮಾಡ್ತಿಲ್ಲ. ಇದರಿಂದ ಬಳ್ಳಾರಿಯ ಬಡ ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆಗೆ ಬೆಂಗಳೂರಿಗೋ ಅಥವಾ ಆಂಧ್ರ ಪ್ರದೇಶಕ್ಕೋ ಹೋಗುವ ದುಸ್ಥಿತಿ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವ ವಿಮ್ಸ್ ನಿರ್ದೇಶಕರನ್ನ ಮನೆಗೆ ಕಳುಹಿಸಿ ನಿಷ್ಠಾವಂತ ದಕ್ಷ ನಿರ್ದೇಶಕರನ್ನ ನೇಮಕ ಮಾಡಿ ಬಡ ರೋಗಿಗಳ ಪ್ರಾಣ ಉಳಿಸಬೇಕು ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹ. ಕುಮಾರ್ ಹಾಗೂ ಪ್ರಶಾಂತ್, ವಿಜಯ ಟೈಮ್ಸ್, ಬಳ್ಳಾರಿ.